ಸೊ ನೋಡಿ, ಗಿಲ್ಲಿ ಗೆದ್ದಾಗ ಅಶ್ವಿನಿ ಅವ್ರ ಮುಖದಲ್ಲೂ ನಗು ಇರ್ಲಿಲ್ಲ, ಧ್ರುವಂತ್ ಮುಖದಲ್ಲೂ ನಗು ಇರ್ಲಿಲ್ಲ. ಸಲ ಕೂತಿರ್ತಕ್ಕಂಥ ಪ್ರತಿಯೊಬ್ರು ಯಾರ ಮುಖದಲ್ಲೂ ನಗು ಅಂತಕ್ಕಂಥದ್ದಿಲ್ಲ. ಯಾಕಂದ್ರೆ ಅವರು ಸಿನಿಮಾದಿಂದ ಬಂದಿರೋರು, ಅವ್ರು ನಾವು ಗೆಲ್ಬೇಕು ಅಥವಾ ನಾವು ಶೋ ಆಫ್ ಆಗ್ಬೇಕು ಅಂತಂದೇಳಿ ಅವ್ರು ತುಂಬಾ ಆಸೆ ಇಟ್ಕೊಂಡು ಬಂದಿದ್ರು. ಬಟ್ ಅಲ್ಲಿ ಸಪೋರ್ಟ್ ಮಾಡಿದ್ರೆ ಮಾತ್ರ ರಕ್ಷಿತಾನೇ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ ರಕ್ಷಿತಾ. ಅದರ ಜೊತೆಗೆ ರಘು ಹೇಳಿದ್ದ ಮುಂಚೆನೆ, ರಘು ಒಂದು ಕ್ಯಾಪ್ಟನ್ಶಿಪ್ ಬಂದಂತ ಸಂದರ್ಭದಲ್ಲಿ ನೀನ್ ಏನಾದ್ರು ಹೊರಗೆ ಹೋಗ್ಬೇಕಪ್ಪ ಅಂದ್ರೆ ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟು ಹೋಗ್ತಿ ಅಂತಂದ್ರೆ, ಸೊ ನಾನು ಗಿಲ್ಲಿ ಅವ್ರಿಗೆ ಕೊಟ್ಟು ಹೋಗ್ತಿದ್ದೆ, ಗಿಲ್ಲಿ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ರಘು ಹೇಳಿದ್ದ. ಸೊ ರಘು ಇಷ್ಟಪಟ್ಟಿದ್ದಾನೆ. ಸೊ ಕಾವ್ಯ ನನ್ಗೆ ತುಂಬಾ ಹೇಟ್ ಮಾಡೋದಂದ್ರೆ ಕಾವ್ಯನೇ. ಗಿಲ್ಲಿ ಹೇಳ್ಬೋದು ಕಾವ್ಯ ನನಗೆ ಸಪೋರ್ಟ್ ಮಾಡಿದಾಳಂತ, ಬಟ್ ಕಾವ್ಯ ಫೈನಲ್ ಬರಕ್ ಕಾರಣನೇ ಗಿಲ್ಲಿ. ಸೊ ಕೂತ್ಕೊಂಡು ಅನಾಲಿಸಿಸ್ ಮಾಡ್ಬೇಕು ಗಿಲ್ಲಿ, ಕಾವ್ಯ ನನಗೆ ಇಷ್ಟಪಡ್ತಿದ್ದಾಳಂತ. ಸುಮಾರು ಸಲ ತುಳಿದಾಕಿದ್ದಾಳೆ, ಸುಮಾರು ಸಲ ಇರಿಟೇಷನ್ ಮಾಡಿದಾಳೆ, ಸುಮಾರು ಸಲ ಅವಳನ್ನ ಬಿಟ್ಕೊಟ್ಟಿದ್ದಾಳೆ. ಕಾವ್ಯ ಅವ್ರ ಫ್ಯಾಮಿಲಿಯವ್ರು ಕೂಡ ಕಾವ್ಯ ಬಂದ್ ಹೇಳಿದಾಗ ಹೊಂದ್ಕೋಬೇಕು. ಅಂದ್ರೆ ಶೋ ಅಪ್ ಗೋಸ್ಕರ ಗಿಲ್ಲಿನ ಮೈಲೇಜ್ ಬರುತ್ತೆ ಗಿಲ್ಲಿ ಜೊತೆಗಿದ್ರೆ ನೀನು ಅಂತಂದೇಳಿ ಅವ್ರ ತಾಯಿ ತಮ್ಮ ಎಲ್ಲರೂ ಹೇಳೋದ್ರು. ಆದ್ರೆ ಅವ್ನಿಗೆ ಸಪೋರ್ಟ್ ಮಾಡಿರೋರು ರಕ್ಷಿತಾ ಮತ್ತೆ ರಘು. ಇದನ್ನ ಸೊ ಗಿಲ್ಲಿ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡ್ಲೇಬೇಕು. ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ಅದು ಇದೇನಾಗುತ್ತೆ ಯಾವಾಗ್ಲೂ. ಸೊ ನಮ್ಮನ್ನ ಕಾಲ್ ಎಳ್ದರ್ಗಿಂತ ನಮ್ ಕೈ ಹಿಡಿದು ಮೇಲೆ ನಡೆಸಿದ್ರೆ ನಾವು ಯಾವಾಗ್ಲೂ ಮರಿಬಾರ್ದು. ಅದನ್ನ ಗಿಲ್ಲಿ ನೆನಪಲ್ಲಿ ಇಟ್ಕೊಂಡ್ರೆ ಅದು ಉದ್ಧಾರ ಆಗ್ತದೆ. ಇಷ್ಟ ಹೇಳ್ತಾ ಸೊ ಮುಗೀತು ಬಿಗ್ ಬಾಸ್. ಚೆನ್ನಾಗ್ ಆಡಿದ್ರು, ಆಯ್ತು, ಎಲ್ಲಾ ಮುಗೀತು. ಅವ್ನ ಲೈಫ್ ಸೆಟ್ಲ್ ಆಯ್ತು. ಸೊ ನೋಡಿರ್ತಕ್ಕಂಥ ಪ್ರೇಕ್ಷಕರಿಗೆ 113 ದಿನ ಮನೋರಂಜನೆನೂ ಸಿಕ್ತು, ಮನೋರಂಜನೆನೂ ಕೊಟ್ಟ ಗಿಲ್ಲಿ. ಸೊ ಮನೋರಂಜನೆ ಕೊಟ್ಟಿದ್ಕೋಸ್ಕರ ಗಿಲ್ಲಿ ಗೆದ್ದ. ನಾವು ಈ ಪ್ರತಿಯೊಬ್ಬರ ಹತ್ರನು ಏನಾದ್ರು ಒಂದು ಸ್ಕಿಲ್ ಸೆಟ್ ಇರ್ತದೆ. ಗಿಲ್ಲಿ ಹತ್ರ ಅವನ್ ಭಾಷೆ ಇತ್ತು, ಅವನ್ ಬಾಡಿ ಲ್ಯಾಂಗ್ವೇಜ್ ಇತ್ತು, ಅವನ್ಗೆ ಜನ ನಗಿಸ್ತಿದ್ದ, ಆ ನಗುನೆ ಅವನಿಗೆ ಮತಗಳಾಗಿ ಪರಿವರ್ತನೆ ಆದವು. ಆ ತರ ಪ್ರತಿಯೊಬ್ಬರಲ್ಲೂ ಏನಾದ್ರು ಒಂದು ಸ್ಕಿಲ್ ಸೆಟ್ ಇರ್ತದೆ. ನಿಮ್ಮದಾಗಿರ್ತಕ್ಕಂಥ ಸ್ಕಿಲ್ ಸೆಟ್ ಅಲ್ಲಿ ನೀವು ಉದ್ಧಾರ ಆಗ್ಬೋದು. ಮೀನ್ಸ್ ಈ ಪ್ರಯತ್ನ ಪಟ್ರೆ 2016 ಬೆಂಗಳೂರಿಗೆ ಬಂದಿರ್ತಕ್ಕಂಥ ಗಿಲ್ಲಿ 2026 10 ವರ್ಷದ ಪರಿಶ್ರಮ, ಕೋಟಿ ರೂಪಾಯಿ ಲೆಕ್ಕದಲ್ಲಿ ಓಟ್ ಆಗಿ, ಕೋಟಿ ಕೋಟಿ ಓಟ್ ಆಗಿ, ಕೋಟಿ ರೂಪಾಯಿ ಲೆಕ್ಕದಲ್ಲಿ ಅವ್ನು ಕೋಟ್ಯಾಧೀಶ್ವರ ಆಗಿದ್ದಾನೆ ಇವತ್ತಿನ ದಿನ. ಅಂದ್ರೆ ಅದಕ್ಕೆ ಅವನಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಮತ್ತೆ ಅವನು ಹಾಕಿರ್ತಕ್ಕಂಥ ಪರಿಶ್ರಮ. ಸೊ ಒಂದು ಸಣ್ಣ ಯೂಟ್ಯೂಬರ್ ಇವತ್ತಿನ ದಿನ ಅಷ್ಟೆಲ್ಲ ಬೆಳಿಬೇಕಪ್ಪ ಅಂದ್ರೆ ಸೊ ದೇವರ ಆಶೀರ್ವಾದನೂ ಇರಬೇಕು, ಅದೇ ರೀತಿ ತನ್ನ ಒಂದು ಪರಿಶ್ರಮನೂ ಇರಬೇಕು, ಜನರ ಪ್ರೀತಿ ಬೆಂಬಲನೂ ಇರಬೇಕು. ಹಂಗಾದ್ರೆ ಮಾತ್ರ ಒಬ್ಬ ವ್ಯಕ್ತಿ ಬೆಳೆಯಕ್ಕೆ ಸಾಧ್ಯ ಅನ್ನೋದಕ್ಕೆ ಗಿಲ್ಲಿನೇ ಸಾಕ್ಷಿ. ಪ್ರತಿಯೊಬ್ಬರಲ್ಲೂ ಏನಾದ್ರು ಒಂದು ಅಡಗಿಸಿಟ್ಟಿರ್ತಾನೆ ದೇವರು, ಅದನ್ನ ನಾವು ಹೊರಗೆ ತೆಗಿಬೇಕು. ಅದು ನಿಮ್ ಸ್ನೇಹಿತರ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ ತಂದೆ ತಾಯಿ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಸಹೋದರ ಸಹೋದರಿಯರ ಮುಖಾಂತರ ಅವ್ರು ಏನಾದ್ರು ಒಂದು ಪಾಸಿಟಿವ್ಸ್ ಹೇಳಿದಾಗ ಸೊ ನೀವು ಅದನ್ನ ಹೊರಗಡೆ ನೀವು ಹಾಕಿದಾಗ ನೀವು ಖಂಡಿತ ನೀವು ಒಬ್ಬ ಸ್ಟಾರ್ ಆಗಿ ಆಗ್ತಾರೆ. ಸ್ಟಾರ್ ಆಗೋ ತರ ನಾವು ಬೆಳಿಬೇಕು. ಆ ಬೆಳೆಯ ಒಂದು ಕೌಶಲ್ಯ ಯಾರ ಹತ್ರ ಐತೆ ಅಂದ್ರೆ ನಾವು ಅದನ್ನ ಮನ್ಸು ಮಾಡಿದ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಲ್ಲ. ಅದಕ್ಕೆ ನಾವು ಮಾಡ್ತಕ್ಕಂಥ ಪ್ರಯತ್ನ ಕೆಲ್ಸನ ಯಾವಾಗ್ಲೂ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಕೈ ಬಿಡಬಾರ್ದು. ನಾವು ಅರ್ಧಕ್ಕೆ ಕೈ ಬಿಟ್ಟಿವಿ ಅಂತಂದ್ರೆ ನಾವು ಸೋತಿದ್ವಿ ಅಥವಾ ಶರಣಾಗಿದ್ವಿ, ನಮ್ ಕೈಲಿ ಆಗಲ್ಲ ಅಂತಂದೇಳಿ ನಮ್ಮ ಎದುರಾಳಿಗಳಾದ್ರು ಅನ್ಕಂತಾರೆ, ನಮ್ಮ ಜೊತೆಗೆ ನಡೀತಕ್ಕಂಥ ಸಹೋದ್ಯೋಗಿಗಳಾದ್ರೂ ಅನ್ಕೊಂತಾರೆ. ಹಂಗಾಗಿ ನೀವು ಯಾವುದೇ ಒಂದು ಕಾರ್ಯ ಮಾಡಿರಿ ಅದಕ್ಕೆ ನಿಮ್ದೇ ಆಗಿರ್ತಕ್ಕಂಥ ಸ್ಕಿಲ್ ಸೆಟ್ ಇಂದ ನೀವು ಮಾಡಿದ್ರೆ ನೀವು ಉದ್ಧಾರ ಆಗೇ ಆಗ್ತೀರ. ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ನೋಡಿ, ಅವ್ನು ಎಷ್ಟೆಲ್ಲಾ ತುಳಿದಾಕಿ ಎಷ್ಟೆಲ್ಲಾ ಇದೇನ್ ಮಾಡಿದ್ರು ಅವ್ನು ಇವತ್ತಿನ ದಿನ ಸಕ್ಸಸ್ಫುಲ್ ಪರ್ಸನ್ ಆಗಿ ಕರ್ನಾಟಕದ ಜನತೆ ಮುಂದೆ ಬಂದು ನಿಂತಿದ್ದಾನೆ. ಅದೇ ರೀತಿಯಾಗಿ ಗಿಲ್ಲಿ ನಟನ್ ಬಗ್ಗೆ ಕೆಲವೊಂದು ಕುರುಡು ಅಭಿಮಾನಿಗಳು, ಅಂಧ ಅಭಿಮಾನಿಗಳು ಹಂಗೆ ಹಿಂಗೆ ಅವನಿಗೆ ಚಪ್ಪಾಳೆ, ಧ್ರುವಂತ ಚಪ್ಪಾಳೆ ಕೊಟ್ಟಲ್ಲಿ ಕಿಚ್ಚ ಸುದೀಪ್ ಬಗ್ಗೆನೂ ಮಾತಾಡಿದ್ರು. ನೋಡಿ ಸುದೀಪ್ ಎಷ್ಟು ಒಂದು ವ್ಯಕ್ತಿತ್ವದಲ್ಲಿ ತುಂಬಾ ಮೇಲಿರ್ತಾರೆ ಯಾವಾಗ್ಲೂ ಅಂತಂದ್ರೆ, ಅವ್ರು ವಿನ್ ಆದ್ಮೇಲೆ ನಾನು ವೈಯಕ್ತಿಕವಾಗಿ 10 ಲಕ್ಷ ಕೊಡ್ತೀನಿ, ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದಾನೆ ಇಷ್ಟು ದಿವಸ ಕಲರ್ಸ್ ಕನ್ನಡದಲ್ಲಿ, ಕನ್ನಡ ಜನತೆಗೆ ಎಂಟರ್ಟೈನ್ಮೆಂಟ್ ಮಾಡಿದಾನೆ, ನಾವು ಅವ್ರಿಗೆ ಕೊಡ್ಬೇಕು ನಾವು ಅಂತಂದ ಹೇಳಿ ಅವನು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ಅಂದ್ರೆ ಎಲ್ರಿಗೂ ಯಾರಿಗೂ ಕೊಡಲ್ಲ ಅಂತಲ್ಲ, ಅವ್ನ ಮನ್ಸಿಗೆ ಇಷ್ಟ ಆಯ್ತು, ಚೆನ್ನಾಗ್ ಆಡಿದಾನೆ ಅಂತಂದೇಳಿ ಅವನು ಕೊಟ್ಟ. ಯಾವ್ದೇ ಆಗ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಅದನ್ನ 12 ಸೀಸನ್ ಇಂದ ನಿರೂಪಣೆ ಮಾಡ್ಕೊಂಡ್ ಬಂದಿನ ಅಂದ್ರೆ ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಒಬ್ರಿಗೊಂದ್ ಮಾಡಕ್ ಸಾಧ್ಯನಿಲ್ಲ. ಓಟುಗಳಾಗಿ ಸೊ ಮತಗಳು ಯಾವಾಗ ಪರಿವರ್ತನೆ ಆಗ್ತಾವ ಅವನ ಕಡೆ, ಅವಾಗ ಅವ್ನು ವಿನ್ ಆಗೇ ಆಗ್ತಾನೆ. ಇನ್ನೊಬ್ರ ಬಗ್ಗೆ ನಾವು ತುಚ್ಛವಾಗಿ ಮಾತಾಡೋದು, ಅಸಹ್ಯವಾಗಿ ಮಾತಾಡೋದು, ಒಬ್ಬ ವ್ಯಕ್ತಿಯ ಚರಿತ್ರೆ ಬಗ್ಗೆ ಮಾತಾಡೋದು ತಪ್ಪು. ಯಾವ್ದೇ ಒಬ್ಬ ಅಭಿಮಾನಿ ಆಗಿರ್ಲಿ ಅಥವಾ ಯಾರೇ ಒಬ್ಬ ಆಗಿರ್ಲಿ, ಅಂತ ಅಭಿಮಾನಿನ ನಾನು ಖಂಡಿಸ್ತೀನಿ. ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರು ಮಾನವೀಯತೆ ಮೆರೆದಿದ್ದಾರೆ. ಅವರು ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತಾರೆ. ಯಾರೋ ಒಬ್ರು ಅಂತಂದ್ ಮಾಡ್ತಾರ ಅಂತಂದ್ರೆ ಅವ್ರು ತನ್ನ ಇದನ್ನ ಆಟನ ಯಾವತ್ತೂ ಕೆಡ್ಸ್ಕೊಳಕ್ ಆಗಲ್ಲ, ಅವ್ರು ವ್ಯಕ್ತಿತ್ವನ ಕೆಡ್ಸ್ಕೊಳಕ್ ಆಗಲ್ಲ. ಯಾವಾಗ್ಲೂ ಕಾಲ್ ಎಳೆಯೋದಿಲ್ಲ, ಕಾಲ್ ಕೆಳಗಿರ್ತಾರೆ. ಸೊ ಮೇಲ್ ಬರಕ್ಕೆ ಸಾಧ್ಯನೇ ಇಲ್ಲ.
ಅವ್ರನ್ನ ಧ್ರುವಂತಕ್ಕೆ ಚಪ್ಪಾಳೆ ಕೊಟ್ಟಾಗ ಕಿಚ್ಚನ ಚಪ್ಪಾಳೆ ಬುಕ್ಕಿಂಗು ಅದು ಇದು ಅಶ್ವಿನಿ ಬುಕ್ಕಿಂಗ್ ಆಗಿದ್ರೆ ಅಶ್ವಿನಿ ಯಾಕೆ 3ನೇ ಪ್ಲೇಸಿಗೆ ಬರ್ತಿದ್ಲು, 2ನೇ ಪ್ಲೇಸಿಗೆ ಯಾರು ಬರಲ್ಲ. ರಕ್ಷಿತಾಗೆ ಯಾರ ಬೆಂಬಲನೂ ಇಲ್ಲ. ರಕ್ಷಿತಾ ಇಂಡಿಪೆಂಡೆಂಟ್ ಮಂಗಳೂರಿಂದ ಬಂದು ಆ, ಮುಂಬೈಯಿಂದ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಯಾವ್ದೋ ವಿಡಿಯೋಸ್ ಮಾಡ್ಕೊಂಡು ಆ ತರ ಎಲ್ಲ ಇದ್ದಂತ ಹುಡುಗಿ 2ನೇ ಪ್ಲೇಸಿಗೆ ಬರ್ಬೇಕಂತ ಜನ ಓಟ್ ಹಾಕಿದ್ದಾರೆ ಮಂಗಳೂರು ಸೈಡ್ನರು. ಸೊ ಅವಳಿಗೆ ಇಷ್ಟಪಡ್ತಕ್ಕಂಥ ಜನ ಓಟ್ ಹಾಕಿದ್ದಾರೆ. ರಗಡ್ ಆಗಿದ್ದಾಳೆ. ಸೊ ಚೆನ್ನಾಗಿ ಆಟ ಆಡಿದ್ದಾಳೆ. ರಕ್ಷಿತಾ ಗಿಲ್ಲಿ ಲಾಸ್ಟ್ 4 to 5 years ಕರ್ನಾಟಕ ಜನತೆಗೆ ಗೊತ್ತೈತೆ. ರಕ್ಷಿತಾನು ಗೊತ್ತಿದ್ದಾಳೆ, ಬಟ್ ಕೆಲವೊಂದು ಏರಿಯಾದಲ್ಲಿ ಅಷ್ಟೇ ಗೊತ್ತಿದ್ದಾಳೆ. ಇಡೀ ಕರ್ನಾಟಕ ಗೊತ್ತಿರ್ಲಿಲ್ಲ, ಇನ್ಕ್ಲೂಡಿಂಗ್ ಮೀ. ನಾನು ಸಹ ನೋಡಿದ್ದು ರಕ್ಷಿತನ ಫಸ್ಟ್ ಇದ್ರಲ್ಲೇ ನೋಡಿದ್ದು, ಬಿಗ್ ಬಾಸ್ ಸ್ಟೇಜ್ ಮೇಲೆ. ಅವರಿಬ್ರು ವಿನ್ ಆದ್ರು. ನೋಡಿ ಎಂತೆಂತವ್ರು ಇದ್ರು. ಧನುಷ್ ಆಟ ಚೆನ್ನಾಗಿ ಆಡಿದ್ದಾನೆ, ಬಟ್ ಆದ್ರೆ ಧನುಷ್ಗೆ ವೋಟಿಂಗ್ ತಗೊಳ್ಳೋಂತ ಕೆಪಾಸಿಟಿ ಆಟ ಆಡಿಲ್ಲ. ಏನು ಚೇಂಜ್ ಆಗಿಲ್ಲ, ಮನೆ ಹೊರಗೆ ಹೆಂಗಿದ್ದು ಮನೆ ಒಳಗಡೆ ಹಂಗೆ ಇದ್ದಾನೆ. ಅದರಲ್ಲಿ ಬಿಗ್ ಬಾಸ್ ತಕ್ಕಂಗೆ ಧನುಷ್ ಆಟ ಆಡಿಲ್ಲ. ರಘು ರಘುನು ಅಷ್ಟೇ, ರಘು ಚೆನ್ನಾಗಿ ಆಡಿದ್ದಾನೆ, ಬಟ್ ಆದ್ರೂ ವೋಟ್ ಆಗಿ ಪರಿವರ್ತನೆ ಆಗುವಷ್ಟು ಕೆಪಾಸಿಟಿ ಆಟ ರಘು ಆಡಿಲ್ಲ. ಫಿಸಿಕಲ್ ಟಾಸ್ಕ್ ಇಷ್ಟು ಇಂಪಾರ್ಟೆಂಟ್ ಹೌದು, ಆದ್ರೆ ವಿನ್ನಿಂಗ್ ಫಿಸಿಕಲ್ ಟಾಸ್ಕ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಗಿಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಂಗಾಗಿ ಈ ಓವರ್ ಆಲ್ ಸಮ್ಮರಿ ನಾನು ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ, ಬಿಗ್ ಬಾಸ್ ಗಿಲ್ಲಿ, ಗಿಲ್ಲಿಯಿಂದ ಬಿಗ್ ಬಾಸ್ ಇಂದ ಗಿಲ್ಲಿ ಚೆನ್ನಾಗಿ ಆಡಿದ್ರು. ಬಿಗ್ ಬಾಸ್ TRP ಬಂತು, ಗಿಲ್ಲಿ ಗೆದ್ದ. ಬಿಗ್ ಬಾಸ್ ಸಪೋರ್ಟ್ ಮಾಡಿದ್ರು, ಕಲರ್ಸ್ ಕನ್ನಡ ಸಪೋರ್ಟ್ ಮಾಡಿದ್ರು, ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರು. ಗಿಲ್ಲಿ ವಿನ್ನರ್, ಗಿಲ್ಲಿ ಲೈಫ್ ಸೆಟಲ್ ಆಯ್ತು, ಎಲ್ಲ ಆಯ್ತು. ಸೊ ಗಿಲ್ಲಿ ಸಪೋರ್ಟ್ ಮಾಡಿದಂತ ಎಲ್ಲಾ ಪ್ರತಿಯೊಬ್ಬ ಅಭಿಮಾನಿಗಳು ಅವ್ರ ಕಡೆಯಿಂದ ಅಭಿನಂದನೆಗಳು ಹೇಳಿದ್ದಾರೆ, ಕೃತಜ್ಞತೆಗಳು ಹೇಳಿದ್ದಾರೆ. ಸೊ ಅವರು ಇನ್ಮೇಲೆ ನಾನು ನಿಮ್ಗೆ ಇನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಾಗಿದೆ ಬಿಗ್ ಬಾಸ್. ಯಾವುದು ಇದು ಸ್ಕ್ರಿಪ್ಟೆಡ್ ಅಂತಂದ್ರೆ ಅಷ್ಟೆಲ್ಲ ಪ್ರಚಾರ ಮಾಡಿ ಅಷ್ಟೆಲ್ಲ ಓಟ್ ಯಾರು ಹಾಕಿಸ್ತಿದ್ದಿಲ್ಲ. ಸ್ಕ್ರಿಪ್ಟೆಡ್ ಅಂದ್ರೆ ಇದ್ರು ಇರ್ಬೋದು, ಇಲ್ಲದೆ ಇರ್ಬೋದು, ಒಳಗಿಂದ ಯಾರು ಕಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಕನ್ನಡ ಬಿಗ್ ಬಾಸ್ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಬಟ್ ಏನಂದ್ರೆ ಕೆಲವೊಂದು ಅಹಿತಕರ ಘಟನೆಗಳು ನಡೆದಂಗೆ ಅವ್ರ ಅಭಿಮಾನಿಗಳು ಸೊ ಒಂದು ವಾತಾವರಣ ಅನ್ನ ಕಾಪಾಡಬೇಕು ಹೊರಗಡೆ. ಸೊ ನೋಡಿ, ಯಾವುದೇ ಈಗ ಬಿಗಿಲಿನ ಹೊರಗಡೆ ಬಿಡದೇ ಇರೋ ಕಾರಣ ಏನಂದ್ರೆ ಅತಿರೇಕಕ್ಕೆ ಹೋಗುತ್ತೆ ಅವ್ರ ಅಭಿಮಾನ ಅಂತಂದು ಹೇಳಿ. ಸೊ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು ರಾಮನಗರ SP ಅವರು. ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ ಅವ್ರನ್ನ. ಸೊ ಹಂಗಾಗಿ ಅತಿರೇಕಕ್ಕೆ ಹೋಗ್ದಂಗೆ ಅವ್ರ ಅಭಿಮಾನಿಗಳು ಶಾಂತ ಚಿತ್ತತೆಯಿಂದ ಇದ್ದು ಅವ್ರಿಗೆ ಒಂದು ಗೌರವ ಕೊಟ್ಟು ಅವ್ರನ್ನ ನಡೆಸ್ಕೋಬೇಕು. ಇನ್ನೊಂದು ಆವೃತ್ತಿ ಬಿಗ್ ಬಾಸ್ ಬರೋ ತನಕ ಸೊ ತಾಳ್ಮೆಯಿಂದ ಇದ್ದು ನೆಕ್ಸ್ಟ್ ಹಳ್ಳಿ ಐದನ್ನಾಗಿ ಈ ತರ ಹೆಂಗ್ ಗೆಲ್ಸಿದ್ರು, ನೆಕ್ಸ್ಟ್ ಯಾವ ಬಿಗ್ ಬಾಸ್ ಬಂದಾಗ ಯಾರು ಚೆನ್ನಾಗಿ ಕಂಟೆಸ್ಟೆಂಟ್ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಾನು ಅವಾಗಲೇ ಹೇಳಿದೆ, ನಿಮ್ಮಲ್ಲೂ ಒಬ್ಬ ಗಿಲ್ಲಿ ನಟ ಇರ್ಬೋದು, ನಿಮ್ಮಲ್ಲೂ ಒಬ್ಬ ಹನುಮಂತ ಇರ್ಬೋದು, ನಿಮ್ಮಲ್ಲೂ ಒಬ್ಬ ಪ್ರಥಮ್ ಇರ್ಬೋದು. ನೋಡಿ ಬಿಗ್ ಬಾಸ್ ಅಲ್ಲಿ ಹೋಗಿ ಸಾಮಾನ್ಯ ಜನರು ತುಂಬಾ ಜನ ಗೆದ್ದಿರೋದು. ಪ್ರಥಮ್ ಯಾರಂತ ಗೊತ್ತಿಲ್ಲ, ಅವ್ನು ಆಟದ ಮುಖಾಂತರನೇ ಗೆದ್ದಿದ್ದಾನೆ. ಚಂದನ್ ಶೆಟ್ಟಿ ಸೊ ಗಾಯಕ ಅಂತ ಗೊತ್ತಿತ್ತು, ಬಟ್ ಇಡೀ ಕರ್ನಾಟಕ ಗೊತ್ತಾಗಿದ್ದು ಬಿಗ್ ಬಾಸ್ ಇಂದ. ಸೊ ಇವ್ರು ನೋಡಿ ಅಕುಲ್ ಅವರು ಆಂಕರ್, ಬಟ್ ಆದ್ರೂ ಜಾಸ್ತಿ ಅವ್ರಿಗೆ ಅಫರ್ಸ್ ಬರೋದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ಸುಜನ್ ಬಿಗ್ ಬಾಸ್ ಆದ್ಮೇಲೆ ಮಜಾ ಟಾಕಿ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅಕುಲ್ ಬಿಗ್ ಬಾಸ್ ಆದ್ಮೇಲೆ ಆಂಕರಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಹೋದ್ರು. ಅನುಶ್ರೀ ಅಂತೂ ಬಿಗ್ ಬಾಸ್ ಬಂದು ಹೋದ್ಮೇಲೆ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಯ್ತು. ಸೊ ಇವರು ಯಾರು ಹನುಮಂತ ಯಾವಾಗ್ಲೂ ಒಂದೇ ತರ ಇದಾರೆ ಬಿಡಿ. ಅವ್ರು ಬಿಗ್ ಬಾಸ್ ಬಂದ್ರು ಒಂದೇ ತರ ಇದಾರೆ, ಬರ್ದಿದ್ರು ಒಂದೇ. ಆದ್ರೂ ಬಿಗ್ ಬಾಸ್ ಹನುಮಂತ ಅಂತಂದೇಳಿ ಈಗ್ಲೂ ಕರೀತಾರೆ. ಸೊ ಒಳ್ಳೆ ಇದಾದ್ರು. ಲ್ಯಾಗ್ ಮಂಜು ಅವ್ರ ಮುಂಚೆ ಲ್ಯಾಗ್ ಮಾಡ್ಕೊಂತ ಇದ್ರು, ಅವ್ರು ವಿಡಿಯೋಸ್ ಗಿಚ್ಚಿಗಿಲಿಯಿಂದ ಬಂದ್ರು. ಆದ್ರೂ ಅವ್ರ ಒಂದ್ ಸ್ವಲ್ಪ ಲೈಫ್ ಚೇಂಜ್ ಆಯ್ತು. ಏನ್ ಜನಸಾಮಾನ್ಯರು ತುಂಬಾ ಜನ ಗೆದ್ದಿದ್ದಾರೆ. ಎಂತೆಂತ ಘಟಾನುಘಟಿಗಳು ಆಕ್ಟರ್ ಫಿಲ್ಮ್ ಹೀರೋಗಳು ಹೋದ್ರು ಗೆಲ್ಲಕ್ಕಾಗಿಲ್ಲ ಅಂದ್ರೆ ಅವ್ರ ಆಟ ಚೆನ್ನಾಗ್ ಆಡಿಲ್ಲ. ನಿನ್ ಆಕ್ಟ್ ಮಾಡಕ್ ಅಷ್ಟೇ ಸೀಮಿತ ಇದೆಯಪ್ಪ, ನಿನಗ್ ಬಿಗ್ ಬಾಸ್ ಆಟ ಆಡಕ್ ಬರಲ್ಲ ಅಂತಂದೇಳಿ ಜನ ಅರ್ಧಕ್ಕೆ ಮನೆಗೆ ಕಳಿಸಿದ್ರು. ಸೊ ಪ್ರಥಮ್ ಹೋದಾಗ ನೋಡಿ, ಶಾಲಿನಿ, ಕೀರ್ತಿ, ನಿರಂಜನ್ ದೇಶಪಾಂಡೆ, ಸುಮಾರು ಜನ ಹೋಗಿದ್ರು ಅವಾಗ. ಟಿವಿ ನಿರೂಪಕಿ, ಅವ್ರ ಹೆಸರು ನೆನಪಾಗ್ತಿಲ್ಲ. ಶೀತಲ್ ಅವರು ಪ್ರಥಮ್ ಹೋದಾಗ ಹೋಗಿದ್ರು. ಸುಮಾರು ಜನ ಆದ್ರೂ ಗೆದ್ದಿದ್ದು ಪ್ರಥಮ್. ಅವನು ಒಂದು ವ್ಯಕ್ತಿತ್ವ, ಅವನೊಂದು ಇದು ಆಟದಿಂದನೇ ಗೆದ್ರು. ಲಾಸ್ಟ್ ಸೀಸನ್ ಅಲ್ಲಿ ವಿಕ್ರಮ್. ಸೊ ನೋಡಿ ವಿಕ್ರಮ್ ಮತ್ತೆ ಶಿಶಿರ್ ಶಾಸ್ತ್ರಿ, ಎಂತೆಂತ ಫಿಲ್ಮ್ ಹೀರೋಗಳು ಬಂದವರು, ಹೀರೋಯಿನ್ಗಳು ಬಂದಿದ್ರು. ಬಟ್ ಅವ್ರು ಯಾರು ಗೆಲ್ಲಿಲ್ಲ. ಗೆದ್ದಿದ್ದು ಹನುಮಂತ. ಜನ ಬೆಂಬಲ ಯಾರಿಗಿರುತ್ತೋ ಅವ್ರು ಗೆಲ್ತಾರೆ. ಸೊ ಅದ್ರ ಜೊತೆ ಯಾವ ಪಾರ್ಶಾಲಿಟಿ ಆಗ್ದಂಗೆ ಬಿಗ್ ಬಾಸ್ ನಡೆದಿದೆ ಅಂತ ನಾನು ಅನ್ಕೊಂತೀನಿ. ಸೊ ಈ ಬಿಗ್ ಬಾಸ್ ಓವರ್ ಆಲ್ ಸಮ್ಮರಿ ನೋಡಿದ್ರೆ, ಸೊ ವಿನ್ನರ್ ಈಸ್ ಗಿಲ್ಲಿ ನಟ, ರನ್ನರ್ ಅಪ್ ಈಸ್ ರಕ್ಷಿತಾ, ಸೆಕೆಂಡ್ ರನ್ನರ್ ಅಪ್ ಈಸ್ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಗೆದ್ದಿದ್ರೆ ಬಿಗ್ ಬಾಸ್ ನಾನು ಜೀವನ ಬಾಂಧಲ್ಲಿ ನಾನು ನೋಡ್ತಿರ್ಲಿಲ್ಲ.
ರಕ್ಷಿತಾ ಶೆಟ್ಟಿ ಅಥವಾ ಗಿಲ್ಲಿ ನಟ ಅಥವಾ ರಘು, ಇವ್ರ ಮೂರಲ್ಲಿ ಯಾರು ಗೆದ್ರು ನಾನು ನೋಡ್ತೀನಿ ಅಂತಂದೇಳಿ ನಮ್ಮ ಮನೆಗೆಲ್ಲ ಹೇಳಿದ್ದೆ, ನನ್ನ ಸ್ನೇಹಿತರಿಗೆ ಹೇಳಿದ್ದೆ. ಸೊ ಹಂಗಾಗಿ ನೆಕ್ಸ್ಟ್ ಬಿಗ್ ಬಾಸ್ ಸಹ ನಾನು ಕುತೂಹಲದಿಂದ ಕಾಯ್ತಿದ್ದೀನಿ, ನೋಡ್ತೀನಿ. ಸೊ ಮತ್ತೊಮ್ಮೆ ಬಿಗ್ ಬಾಸ್ ಗೆದ್ದಂತ ನನ್ನ ಪ್ರೀತಿಯ ಗಿಲ್ಲಿ ನಟ ಅವರಿಗೆ ಅಭಿನಂದನೆಗಳು. ಸೊ ನಿಮಗೆ ಭವಿಷ್ಯದಲ್ಲಿ ಇನ್ನು ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಈ ಕನ್ನಡ ಚಿತ್ರರಂಗದಲ್ಲಿ ನಿಮ್ ಜೀವನದಲ್ಲಿ ಬರ್ಲಿ. ಸೊ 30 ವರ್ಷ ಆಗಿದೆ ಆಲ್ರೆಡಿ. ಸೊ ವಿವಾಹವಾಗಿ ಸೊ ವೈವಾಹಿಕ ಜೀವನಕ್ಕೆ ಕಾಲಿಡಿ ಅಂತ ಹೇಳ್ತಾ ಸೊ ನಾನು ನಿನ್ನ ಎರಡು ಮಾತುಗಳನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.